ಒಂದು ಸುಂದರವಾದ ಹಸಿರು ತುಂಬಿದ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದರು. ಸಿಂಹ, ಆನೆ, ಜಿಂಕೆ, ಕೋತಿ, ಪಕ್ಷಿಗಳು ಮತ್ತು ಎಲ್ಲರಿಗಿಂತ ಚಿಕ್ಕದಾದರೂ ತುಂಬಾ ಬುದ್ಧಿವಂತನಾದ ಒಂದು ಚಿಕ್ಕ ಮೊಲ ಚಿನ್ನು. ಚಿನ್ನು ಎಲ್ಲರಿಗೂ ತುಂಬಾ ಪ್ರಿಯವಾಗಿತ್ತು. ಪ್ರತಿದಿನ ಕಾಡಿನಲ್ಲಿ ನಗು, ಆಟ, ಸಂತೋಷ ತುಂಬಿರುತ್ತಿತ್ತು. ಪ್ರಾಣಿಗಳು ಒಟ್ಟಿಗೆ ಆಟವಾಡುತ್ತಾ ಸಂತೋಷವಾಗಿ ದಿನ ಕಳೆಯುತ್ತಿದ್ದರು. ಆದರೆ ಆ ಸಂತೋಷ ಹೆಚ್ಚು ದಿನ ಇರಲಿಲ್ಲ. ಒಂದು ದಿನ ಭಯಾನಕವಾದ ಹುಲಿ ಕಾಡಿಗೆ ಬಂತು. ಅದು ಜೋರಾಗಿ ಗರ್ಜಿಸಿತು, ಹುಲಿ, ಈ ಕಾಡು ಈಗ ನನ್ನದು. ಪ್ರತಿದಿನ ನನಗೆ ಒಂದು ಪ್ರಾಣಿ ಬೇಕು. ಎಲ್ಲಾ ಪ್ರಾಣಿಗಳು ಭಯದಿಂದ ನಡುಗಿದವು. ಕೆಲವರು ಮರದ ಹಿಂದೆ, ಕೆಲವರು ಗುಡ್ಡೆಗಳ ಹಿಂದೆ ಅಡಗಿಕೊಂಡರು. ಜಿಂಕೆ ಅಳುತ್ತಾ ಹೇಳಿತು, ನಾವು ಹೇಗೆ ಬದುಕೋದು? ಕೋತಿ ನಡುಗುತ್ತಾ ಹೇಳಿತು, ಯಾರಾದರೂ ಪರಿಹಾರ ಹುಡುಕಬೇಕು. ಆದರೆ ಯಾರಿಗೂ ಧೈರ್ಯವಾಗಲಿಲ್ಲ. ಅಷ್ಟರಲ್ಲಿ ಚಿಕ್ಕ ಮೊಲ ಚಿನ್ನು ಮುಂದೆ ಬಂತು. ಚಿನ್ನು, ನಾನು ಹುಲಿಯ ಜೊತೆ ಮಾತಾಡ್ತೀನಿ. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಆನೆ, ನೀನು ತುಂಬಾ ಚಿಕ್ಕವನು, ಅಪಾಯ. ಚಿನ್ನು ನಗುತ್ತಾ ಹೇಳಿತು, ಗಾತ್ರಕ್ಕಿಂತ ಬುದ್ಧಿಯೇ ದೊಡ್ಡದು. ಚಿನ್ನು ಧೈರ್ಯದಿಂದ ಹುಲಿಯ ಬಳಿಗೆ ಹೋದ. ಹುಲಿ, ನೀನು ಯಾರು? ಯಾಕೆ ಬಂದೆ? ಚಿನ್ನು, ನನ್ನಂತೆ ಇನ್ನೊಬ್ಬ ದೊಡ್ಡ ಹುಲಿ ಇದ್ದಾನೆ. ಅವನು ನಿನ್ನಿಗಿಂತ ಶಕ್ತಿಶಾಲಿ ಅಂತ ಹೇಳ್ತಿದ್ದಾನೆ. ಹುಲಿ ಕೋಪದಿಂದ ಗರ್ಜಿಸಿತು, ಅವನು ಯಾರು? ತೋರಿಸು. ಚಿನ್ನು ಹುಲಿಯನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋದ. ಚಿನ್ನು, ಅವನು ಅಲ್ಲಿದ್ದಾನೆ, ನೀನೇ ನೋಡಿ. ಹುಲಿ ಬಾವಿಗೆ ತಲೆ ಹಾಕಿ ನೋಡಿದಾಗ ಅದಕ್ಕೆ ತನ್ನದೇ ಪ್ರತಿಬಿಂಬ ಕಾಣಿಸಿತು. ಹುಲಿ, ಓ, ಇನ್ನೊಂದು ಹುಲಿ. ಕೋಪದಿಂದ ಗರ್ಜಿಸಿ ಬಾವಿಯೊಳಗೆ ಜಿಗಿದು ಬಿಟ್ಟಿತು. ಆ ದಿನದಿಂದ ಕಾಡಿನಲ್ಲಿ ಮತ್ತೆ ಶಾಂತಿ ಮತ್ತು ಸಂತೋಷ ತುಂಬಿತು. ಚಿಕ್ಕ ಮೊಲ ಚಿನ್ನು ಎಲ್ಲರಿಗೂ ಹೀರೋ ಆಯಿತು.